ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ, ವಾಟ್ ಈಸ್ ನೆಕ್ಸ್ಟ್ ಹ್ಯಾಪ್ನಿಂಗ್ ಇನ್ ಯೋರ್ ಲೈಫ್. ಮುಂದೆ ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಎಲ್ಲವನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಲೈಕ್ ಅದು ಕರಿಯರ್ ಇರ್ಬೋದು, ಲವ್ ಇರ್ಬೋದು, ಎವ್ರಿಥಿಂಗ್. ಸೊ ಯಾವ ಥರ ಮೆಸೇಜ್ ಸಿಗುತ್ತೆ ಅನ್ನೋದನ್ನು ಕೂಡ ರೀಡಿಂಗಲ್ಲಿ ನೋಡೋಣ. ಹಾಗೆ ತುಂಬ ಜನ ನನಗೆ ನಿನ್ನೆ ಬರ್ತ್ಡೇ ವಿಶಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಸೊ ಎಸ್, ಇವಾಗ ನಾವು ಆಪ್ಷನ್ ನೋಡೋದಕ್ಕಿಂತ ಮುಂಚೆ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಬನ್ನಿ ಇವಾಗ ಆಪ್ಷನ್ ಹತ್ತ ಹೋಗೋಣ. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ, ಯಾವುದು ಅಂತ ನೋಡೋಣ, ಕ್ಯಾನ್ಸರ್. ಆಪ್ಷನ್ ನಂಬರ್ 1ಅಲ್ಲಿದೆ ಕ್ಯಾನ್ಸರ್, ಕಟಕ ರಾಶಿ. ಆ್ಯಂಡ್ ಪೈಲ್ ನಂಬರ್ 2ಅಲ್ಲಿದೆ ಪ್ಲ್ಯಾನೆಟ್ಸ್. ಯಾವ ಪ್ಲ್ಯಾನೆಟ್ ನೋಡೋಣ, ಸೌತ್ ನೋಡ್, ಕೇತು. ಸೊ ಎಸ್, ಅಂತಂದರೆ ನಿಮ್ಮ ರಾಶಿಯೇ ಇದು ಅಂತ ಹೇಳಿಬಿಟ್ಟು ನೋಡುವ ಅವಶ್ಯಕತೆ ಇಲ್ಲ. ಯಾವುದು ನಿಮಗೆ ಲೈಕ್ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅದನ್ನ ಚೂಸ್ ಮಾಡಿ. ಸೊ ಇದನ್ನ ನೋಡಿಬಿಟ್ಟು ನಿಮಗೆ ಚೂಸ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಈ ರೀಡಿಂಗ್ನ ನೀವು ನೋಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಎಲ್ಲೋ ಪೈಲ್ ನಂಬರ್ 1. ಸೊ ಮುಂದೆ ಬರುವ ನಿಮ್ಮ ಜೀವನದಲ್ಲಿ ಏನಿದೆ ನೋಡಿ, ನೀವು ತುಂಬಾ ವಿಷಯಗಳನ್ನು ನೆನೆಸ್ಕೊಂಡು ತುಂಬಾ ಸೆನ್ಸಿಟಿವ್ ಆಗಬಹುದು. ಓಕೆ, ಆ್ಯಂಡ್ ಅಫ್ಕೋರ್ಸ್ ಕ್ಯಾನ್ಸರ್ ಆ್ಯಂಡ್ ಮೂನ್ ರೂಲ್, ಕ್ಯಾನ್ಸರ್ ಸೈನ್ನ ರೂಲ್ ಮಾಡೋದು ಮೂನ್, ರೈಟ್? ಸೊ ನಿಮಗೆ ಮೂಡ್ ಸ್ವಿಂಗ್ಸ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಕೂಡ ಆಗ್ಬೋದು, ಆ್ಯಂಡ್ ತುಂಬ ಎಮೋಷ್ನಲ್ ಆಗುವಂಥದ್ದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಈ ಒಂದು ಲೈಕ್ ಎಮೋಷ್ನಲ್ ಇರ್ಬೋದು, ಸೆನ್ಸಿಟಿವ್ ಆದರೂ ಕೂಡ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ, ಅದು ತುಂಬ ಪವರ್ಫುಲ್ ಇರುತ್ತೆ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಆ್ಯಂಡ್ ಕೆಲವೊಂದು ವಿಷಯಗಳ ಮೇಲೆ ನಿಮಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಪೈಲ್ ನಂಬರ್ 1. ಆ್ಯಂಡ್ ಜಂಟಲ್ ಆಗಬೇಕಾಗತ್ತೆ. ಓಕೆ, ತುಂಬಾ ಜಂಟಲ್ ಆಗಬೇಕಾಗತ್ತೆ. ಅಂತಂದರೆ ನೀವು ಬೇರೆಯವರ ಪ್ರತಿ ಹೇಗೆ ಹೆಚ್ಚು ಜಂಟಲ್ನೆಸ್ನ ತೋರಿಸ್ತೀರ ನೋಡಿ, ಅದೇ ಜಂಟಲ್ನೆಸ್ ನಿಮ್ಮ ಜೊತೆ ಕೂಡ ಬೇಕಾಗತ್ತೆ. ಓಕೆ, ಅಂತಂದರೆ ನೀವು ಒಂದು ರಿಸಿಪ್ಟಿವ್ ಎನರ್ಜಿಯಲ್ಲಿ ಬರ್ತೀರಾ, ಆ್ಯಂಡ್ ರಿಸಿಪ್ಟಿವ್ ಮೋಡಲ್ಲಿ ಕೂಡ ನೀವು ಇರಬೇಕಾಗತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ನರ್ಚರಿಂಗ್, ಜೆಂಟಲ್. ಓಕೆ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್, ಪೈಲ್ ನಂಬರ್ 1 ನಿಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ಆ್ಯಂಡ್ ಯಾವುದನ್ನು ಕೂಡ ಪರ್ಸ್ನಲ್ ಆಗಿ ತೊಗೊಳ್ಬೇಡಿ ಲೈಫಲ್ಲಿ. ಓಕೆ, ಯಾವುದನ್ನು ಕೂಡ ಹೆಚ್ಚು ಪರ್ಸ್ನಲ್ ಆಗಿ ತೊಗೊಳ್ಬೇಡಿ. ಯಾರಾದರೂ ನಿಮ್ಗೆ ಏನಾದರೂ ಅಂದರು ಅಂತ ಹೇಳಿಬಿಟ್ಟು ಅದನ್ನ ಇನ್ನಷ್ಟು ಪರ್ಸ್ನಲ್ ಆಗಿ ತೊಗೊಳ್ಬೇಡಿ. ಅಂತ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸಿ, ನೋಡೋಣ ಮುಂದೆ ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ ಅನ್ನೋದು. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ಇದು ಕರಿಯರ್ ವೈಸ್ ಎಲ್ಲ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. King of Wands, yes. ಪ್ಲ್ಯಾನ್, ಸ್ಟ್ರಾಟಜಿ, ಯಾವುದೇ ಥರದಲ್ಲಿ ನೀವು ಕೆಲಸ ಮಾಡಿದರೆ ನೋಡಿ, ಅದಕ್ಕೊಂದು ಗೋಲನ್ನು ಇಟ್ಟಿರಿ. ಈವನ್ ನೀವು ಹೌಸ್ ವೈಫೇ ಆಗಿರಿ, ನಾಳೆ ಏನು ಮಾಡಬೇಕು ಹಿಂದಿನ ರಾತ್ರಿ ಬರೆದಿಡಿ. ಓಕೆ, ಸೊ ಇಲ್ಲಿ ಸ್ಟ್ರಾಟಜಿ, ಪ್ಲ್ಯಾನಿಂಗ್, ವಿಷನ್ ತುಂಬ ಅಗತ್ಯ ಇದೆ. ಆ್ಯಂಡ್ ಮುಂದೆ ಬರುವ ದಿನಗಳಲ್ಲಿ ಕೂಡ ನೀವು ತುಂಬಾ ಲೈಕ್ ಪ್ಲ್ಯಾನಿಂಗ್, ಸ್ಟ್ರಾಟಜಿ ಅದನ್ನ ಯೂಸ್ ಮಾಡ್ತೀರಾ ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಜಸ್ಟಿಸ್, ಬ್ಯಾಲೆನ್ಸ್, ಅದೇ ನಾನು ಹೇಳ್ದಿಲ್ಲ, ಮೂಡ್ ಸ್ವಿಂಗ್ಸ್. ನಿಮ್ಮ ಮೂಡ್ ಸ್ವಿಂಗ್ಸನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಓಕೆ, ಸೊ ಎಸ್, ಮುಂದೆ ಬರುವಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಲೈಕ್ ಜಸ್ಟಿಸ್ ನಿಮ್ಗೆ ಎಲ್ಲಿ ಅನಿಸುತ್ತೆ ನೋಡಿ, ನನಗೆ ಇಲ್ಲಿ ಇನ್ಜಸ್ಟಿಸ್ ಆಗಿದೆ, ನನಗೆ ಜಸ್ಟಿಸ್ ಸಿಕ್ಕಿಲ್ಲ, ಇದಕ್ಕೆ ನನಗೆ ನ್ಯಾಯ ಸಿಗಬೇಕಿತ್ತು, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಎಲ್ಲಿ ನಿಮ್ಗೆ ಅನಿಸುತ್ತೆ ನೋಡಿ, ಅಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ. ಪೈಲ್ ನಂಬರ್ 1. ಓಕೆ, ಎಸ್, ದ ಫೂಲ್.
ಕರಿಯರಲ್ಲಿ ನಾನು ನೀವು ಬಿಗಿನಿಂಗ್ನ ನೋಡ್ತಾ ಇದ್ದೀನಿ, ನೀವು ಆಪರ್ಚುನಿಟಿ ನೋಡ್ತಾ ಇದ್ದೀನಿ. ಸೊ ಇದು ನಿಮಗೆ ನೀವು ಅಡ್ವಾಂಟೇಜಸ್ ಥರ ಆಗಬಹುದು. ಪೈಲ್ ನಂಬರ್ 1 ಜಾಬ್ ರಿಲೇಟೆಡ್ ಸ್ಪೆಷಲಿ. ಓಕೆ, ಆ್ಯಂಡ್ ಎಲ್ಲಾದರೂ ಜಾಬಲ್ಲಿ ನಿಮಗೇನಾದರೂ ಅಂತಂದರೆ ನಿಮಗೇನಾದರೂ ಅನಿಸಿದೆ ನಿಮ್ಮ ಜಾಬಲ್ಲಿ ಏನು ಲೈಕ್ ನನಗೆ ಇಂಜಸ್ಟಿಸ್ ಆಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ನಿಮಗೇನಾದರೂ ಅನ್ನಿಸ್ತಾ ಇದೆ, ಆ ಥರ ಏನಾದರೂ ಅನ್ನಿಸ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ನಿಮಗೆ ಜಸ್ಟಿಸ್ ಸಿಗುತ್ತೆ ಅಂತಂದರೆ ನೀವೆಲ್ಲೂ ತಪ್ಪು ಮಾಡಿಲ್ಲ ಅಂತಂದರೆ ನಿಮಗೆ ಅಲ್ಲಿ ನ್ಯಾಯ ಸಿಗುತ್ತೆ. ಓಕೆ, ಆ್ಯಂಡ್ ಇನ್ನು ರಿಲೇಷನ್ಶಿಪ್ ರಿಲೇಟೆಡ್ ನಾನು ನೋಡಬೇಕು ಅಂತಂದರೆ ಯಾರು ಸಿಂಗಲ್ ಇದ್ದೀರಾ ಆ್ಯಂಡ್ ಯಾರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೋಡಿ, ಅವ್ರಿಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನೀವು ಯಾವ ಥರದ ಕರ್ಮ ಮಾಡಿರ್ತೀರ ನೋಡಿ ಅದೇ ಥರದ ನಿಮಗೆ ಕರ್ಮ ಸಿಗುತ್ತೆ. ಇದು ಎಲ್ಲರಿಗೂ ಗೊತ್ತೇ ಇದೆ, ಈವನ್ ಪಾರ್ಟ್ನರ್ಸ್ ಕೂಡ ಅಷ್ಟೇ. ಓಕೆ, ಸೊ ನಮ್ಮ ಜೀವನದಲ್ಲಿ ಒಬ್ಬರು ಪಾರ್ಟ್ನರ್ ಬರ್ತಾ ಇದ್ದಾರೆ ಅಂತಂದರೆ ನಾವು ಅವರಿಂದ ಏನೋ ಕಲಿಯೋದಿದೆ, ಇಲ್ಲಾಂದರೆ ಅವರು ನಮ್ಮಿಂದ ಏನೋ ಕಲಿಯೋದಿದೆ. ಓಕೆ, ಆ್ಯಂಡ್ ನಿಮ್ಮ ಕರ್ಮ ಅನುಗುಣವಾಗುವಂತಹ ನಿಮಗೆ ಪಾರ್ಟ್ನರ್ ನಿಮಗೆ ಸಿಗ್ತಾರೆ. ಓಕೆ, ಸೊ ಆದಷ್ಟು ಒಳ್ಳೆಯ ಕರ್ಮಗಳನ್ನ ಮಾಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೀವೇನು ಕೆಲಸ ಮಾಡ್ತೀರಾ ನೋಡಿ ಅದರಲ್ಲಿ ನಿಮಗೆ ವಿಶ್ವಾಸ ಅನ್ನೋದು ತುಂಬ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಕೆಲವ್ರದ್ದು ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಶುರು ಆಗ್ಬೋದು, ಬಟ್ ನ್ಯೂ ಬಿಗಿನಿಂಗ್ ಶುರು ಆದರೂ ಕೂಡ ಇದು ನಿಮಗೆ ಏನೋ ಲೈಕ್ ಲಾಂಗ್ ಟರ್ಮ್ ಅಂತ ಅನಿಸೋದಿಲ್ಲ. ಓಕೆ, ಲಾಂಗ್ ಟರ್ಮ್ ಅಂತ ಅನಿಸೋದಿಲ್ಲ ಅಂತಂದರೆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಹೋಗ್ತಾರೆ, ಸೊ ಆ ಥರ ಇರಬಹುದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಬಂದರೆ ನೋಡಿ, ಈಗ ಯಾರಾದರೂ ಒಬ್ಬರು ಪ್ರಪೋಸ್ ಮಾಡಿದರು, ಆ ರಿಲೇಷನ್ಶಿಪ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಡಿ. ಓಕೆ, ಬಿಕಾಸ್ ನನಗೇನು ಅನಿಸ್ತಾ ಇದೆ ಮುಂದೆ ಬರುವ ದಿನಗಳಲ್ಲಿ ನೀವು ಏನೋ ಲೈಕ್ ರಿಲೇಷನ್ಶಿಪ್ ಏನಿದೆ ನೋಡಿ, ನನಗೆ ಏನು ಅನಿಸ್ತಾ ಇದೆ ಅದನ್ನ ಹೇಳ್ತಾ ಇದ್ದೀನಿ, ಅದು ಲಾಂಗ್ ಟರ್ಮ್ ಎನರ್ಜಿನ ಕೊಡ್ತಾ ಇಲ್ಲ. ಓಕೆ, ಅದಕ್ಕೆ ನಾನು ಮೊದಲೇ ಹೇಳಿದೆ ಕಾಷನ್, ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಯಾರಿಗೆ ಕಮಿಟ್ಮೆಂಟ್ ಕೊಡ್ತಾ ಇದ್ದೀರಿ ಅನ್ನೋದು. ಓಕೆ, ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ. ಆ್ಯಂಡ್ ಹೆಲ್ತ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಇಲ್ಲಿ ಎಸ್ ನೀವು ರಿಕವರಿ ಆಗುವಂತಹ ಒಂದು ಎನರ್ಜಿ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ಬಟ್ ದ ಥಿಂಗ್ ಇಸ್ ದ್ಯಾಟ್ ಏನು ಅಂತಂದರೆ ಲೈಕ್ ನೀವು ಎಸ್ ಏನು ಅಂತಂದರೆ ನೀವು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಆ್ಯಂಡ್ ಪೇಷನ್ಸ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ಹೆಲ್ತ್ ರಿಲೇಟೆಡ್ ನಿಮ್ಮ ಬಾಡಿನ ಹೀಲ್ ಮಾಡೋದಕ್ಕೆ, ಎನರ್ಜಿ ಹೀಲ್ ಮಾಡೋದಕ್ಕೆ ಶುರು ಮಾಡಿ, ಇವತ್ತಿನಿಂದಲೇ ಶುರು ಮಾಡಿ. ಯಾರಿಗಾದರೂ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತಂದರೆ ಎನರ್ಜಿ ಹೀಲಿಂಗ್ ಅಂತಂದರೆ ಏನು, ಇದು ರೇಖಿ ಇರ್ಬೋದು, ನೀವೇನಾದರೂ ರೇಖಿ ಕಲ್ತಿದ್ರೆ ಅದನ್ನ ಕಂಟಿನ್ಯೂ ಮಾಡಿ. ರೇಖಿ ಕಲ್ತಿಲ್ಲ ಅಂತಂದರೆ ಎನರ್ಜಿ ಹೀಲಿಂಗ್ ಯಾವುದೇ ಇರ್ಬೋದು, ಲೈಕ್ ಮಂತ್ರ ಚಾಂಟಿಂಗ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಯೋಗ ಇರಬಹುದು, ಎನಿ ಕೈಂಡ್ ಆಫ್ ಮಾಡೋದಕ್ಕೆ ಶುರು ಮಾಡಿ. ಇದರಿಂದ ನಿಮಗೆ ನಿಧಾನವಾಗಿ ಏನಿದೆ ನೋಡಿ ರಿಕವರಿ ಬರುತ್ತೆ. ಹಾಗಂತ ಹೇಳಿಬಿಟ್ಟು ನಾನು ಏನೋ ಮೆಡಿಸಿನ್ ಏನಾದರೂ ನೀವು ತೊಗೊಳ್ತಾ ಇದ್ದೀರಾ ಅಂತಂದರೆ ಅದನ್ನು ಬಿಡಬೇಡಿ, ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ ಮಾಡಿ. ಆ್ಯಂಡ್ ಯಾರಾದರೂ ಲೈಫಲ್ಲಿ ಏನೋ ಸ್ಟಕ್ನೆಸ್, ಮನಿ ಬ್ಲಾಕೇಜ್ ಅಂತ ಯಾರಿಗಾದರೂ ಅನಿಸ್ತಾ ಇದ್ದರೆ ಅದರಿಂದ ನಿಮಗೆ ರಿಲೀಫ್ ಸಿಗುತ್ತೆ. ಬಿಕಾಸ್ ಇಲ್ಲಿ ಮೂಮೆಂಟನ್ನು ನೋಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಿಮಗೆ 8 ಆಫ್ ವಾಂಡ್ಸ್ ಬಂದಿದೆ, ನೈಟ್ ಆಫ್ ವಾಂಡ್ಸ್ ಬಂದಿದೆ. ಸೊ ಏನು ಅಂತಂದರೆ ಲೈಕ್ ಕರಿಯರಲ್ಲಿ ಏನಾದರೂ ಸ್ಟಕ್ನೆಸ್, ರೆಕಗ್ನೇಷನ್ ಇಲ್ಲ, ನೇಮ್ ಫೇಮ್ ಇಲ್ಲ ಅಂತ ಅನಿಸ್ತಾ ಇದ್ದರೆ ನೇಮ್ ಫೇಮ್ ರೆಕಗ್ನೇಷನ್ಸ್ ಏನಿದೆ ನೋಡಿ ಅದು ಸಿಗುತ್ತೆ. ಅಂತಂದರೆ ನಿಮ್ಮ ಜಾಬಲ್ಲಿ ನಿಮ್ಮ ಕೆಲಸವನ್ನು ನೋಡ್ತಾರೆ, ನೀವು ಹೇಗೆ ಮಾಡ್ತಾ ಇದ್ದೀರಿ ಅನ್ನೋದು. ಓಕೆ, ಸೊ ಹಾರ್ಮೋನಿಯನ್ನು ನೋಡ್ತಾ ಇದ್ದೀನಿ, ಸಾಮರಸ್ಯದ ಜೀವನನ ನೋಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ವ್ಯಕ್ತಿಗಳ ಒಂದು ಏನಿದೆ ನೋಡಿ ಆಗಮನ ಆಗ್ಬೋದು. ಓಕೆ, ಈ ವ್ಯಕ್ತಿಗಳು ನಿಮ್ಮ ಜೊತೆ ಲಾಂಗ್ ಟರ್ಮ್ ತನಕ ಇರ್ತಾರೆ ಅಂತ ಕೂಡ ನಾನು ಹೇಳೋದಿಲ್ಲ. ಓಕೆ, 6 ಆಫ್ ಕಪ್ಸ್ ಈಸ್ ಆಲ್ ಅಬೌಟ್ ಸೋಲ್ಮೇಟ್ ಎನರ್ಜಿ ಕೊಡುತ್ತೆ. ಹಾಗಂತ ಹೇಳಿಬಿಟ್ಟು ಏನೋ ಎಲ್ಲರೂ ಸೋಲ್ಮೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನಾವು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್
ನಮ್ಮ ಕರ್ಮ ಹೇಗಿದೆ ಅನ್ನೋದು ನೋಡೋದು ತುಂಬ ಇಂಪಾರ್ಟೆಂಟ್. ಅಂದರೆ ಯಾವುದಕ್ಕೂ ಯಾವ ರಿಲೇಷನ್ಶಿಪ್ಪಿಗೂ ಟ್ಯಾಗ್ ಕೊಡೋದಕ್ಕೆ ಹೋಗಬೇಡಿ. ಲೈಕ್ ಇದು ನನ್ನ ಟ್ವಿನ್ ಫ್ಲೇಮ್, ಇದು ನನ್ನ ಸೋಲ್ಮೇಟ್ ಅನ್ನೋದು. ಓಕೆ, ಬಿಕಾಸ್ ನಿಮಗೆ ವೆಯ್ಟ್ ಮಾಡಿ ನಂತರ ಡಿಸಿಷನ್ಸ್ನ ತೊಗೊಳ್ಬೇಕಾಗುತ್ತೆ, ಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ. ಬೇರೆ ಯಾವುದ್ರಲ್ಲಿ ನಂಗೆ ಕಾಣ್ತಾ ಇಲ್ಲ, ಬಟ್ ಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಯಾರಾದರೂ ಏನಾದರೂ ಜಾಬಿಗೆ ಅಪ್ಲೈ ಮಾಡಿದರೆ ಅದು ಸಿಗುವಂತಹ ಚಾನ್ಸಸ್ ನನಗಿಲ್ಲಿ ಕಾಣ್ತಾ ಇದೆ. ಯಾರಾದರೂ ವೀಸಾ ಅಪ್ಲೈ ಮಾಡಿದರೆ ಅದಕ್ಕೂ ಕೂಡ ಸಿಗುವಂಥ ಚಾನ್ಸಸ್ ನೋಡ್ತಾ ಇದ್ದೀನಿ. ಬಟ್ ದ ಥಿಂಗ್ ಈಸ್ ದ್ಯಾಟ್ ನಿಮಗೆ ಒಂದೇ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಏನು ಅಂತಂದರೆ ಬ್ಯಾಲೆನ್ಸ್. ಆದಷ್ಟು ಲೈಫನ್ನು ಬ್ಯಾಲೆನ್ಸ್ ಮಾಡಿ, ಆದಷ್ಟು ನೀವು ಏನು ತಿಂತೀರಾ ನೋಡಿ ಅದರಲ್ಲೂ ಕೂಡ ಬ್ಯಾಲೆನ್ಸ್ ತಗೊಂಡು ಬರುವಂಥ ಅವಶ್ಯಕತೆ ಇದೆ. ಓಕೆ, ಸ್ಪೆಷಲಿ ಬ್ಯಾಲೆನ್ಸ್ ನನಗೆ ಇಲ್ಲಿ ಯಾವುದ್ರಲ್ಲಿ ಕಾಣ್ತಾ ಇದೆ ಅಂತಂದರೆ ಹೆಲ್ತಲ್ಲಿ. ನೀವೇನು ತಿಂತಾ ಇದ್ದೀರಾ, ಓಕೆ, ಆ್ಯಂಡ್ ಯಾವ ಥರದ ಮೆಂಟಲಿ ಯಾವ ಥರದ ಮಾತುಗಳನ್ನು ಆಟ ಆಡ್ತಾ ಇದ್ದೀರಾ ಅಂತ ಹೇಳೋಕ್ಕೋದೆ, ಆಡ್ತಾ ಇದ್ದೀರಾ ಅನ್ನೋದು. ಓಕೆ, ಅದು ತುಂಬ ಇಂಪಾರ್ಟೆಂಟ್. ನಮ್ಮ ಮೈಂಡ್ ಸರಿಯಾಗಿದೆ ಅಂತಂದರೆ ಎಲ್ಲನೂ ಸರಿ ಇದ್ದ ಹಾಗೆ ಅಲ್ವಾ. ನನ್ನ ಪ್ರಕಾರ ನಾನೊಂದು ಹೇಳ್ತೀನಿ, ನನ್ನ ಪ್ರಕಾರ ಸಕ್ಸಸ್ಫುಲ್, ನಾವು ಜೀವನದಲ್ಲಿ ಸಕ್ಸಸ್ಫುಲ್ ಅಂತ ಹೇಳ್ತೀವಿ ಅಲ್ವಾ. ಸೊ ಎಲ್ರಿಗೂ ಸಕ್ಸಸ್ಫುಲ್ ಬೇರೆ ಬೇರೆ ರೀತಿ ಇರ್ಬೋದು. ಬಟ್ ನನ್ನ ಪ್ರಕಾರ ಸಕ್ಸಸ್ಫುಲ್ ನನಗೆ ಏನು ಅನಿಸುತ್ತೆ ಅಂತಂದರೆ, ಯಾವಾಗ ಮನುಷ್ಯ ಅವನ ಸೆನ್ಸಸನ್ನು ಕಂಟ್ರೋಲಲ್ಲಿ ತಗೊಂಡು ಬರ್ತಾನೆ, ಅವನಿಗೆ ಅದು ದೊಡ್ಡ ಸಕ್ಸಸ್ಫುಲ್. ಮಿಕ್ಕಿದದ್ರಷ್ಟಕ್ಕೆ ಅದೇ ಬರುತ್ತೆ ಅಲ್ವಾ. ಬಿಕಾಸ್ ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕೃಷ್ಣ ದೇವರು ಕೂಡ ಅದನ್ನೇ ಹೇಳಿರೋದು ಅಲ್ವಾ. ಸೊ ಎಸ್, ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ಲೈಕ್ ಕೆಲವೊಂದು ಅಟ್ರಾಕ್ಷನ್ ನಿಮಗೆ ಅನಿಸ್ಬಹುದು. ಓಕೆ, ಸೊ ಒಬ್ಬರನ್ನು ನೋಡಿದಾಗ ನೀವು ಅಟ್ರ್ಯಾಕ್ಟ್ ಆಗಬಹುದು, ಬಟ್ ಆಕರ್ಷಣೆ ಆಗ್ಬೋದು, ಯಾವುದೂ ಇರ್ಬೋದು ಇದು. ಓಕೆ, ಸೊ ಹಾಗೆ ನಿಮ್ಮ ಹಣದ ಮೇಲೆ ಕೂಡ ಸ್ವಲ್ಪ ನಿಮಗೆ ಬಜೆಟಿಂಗ್ ಮಾಡೋದಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ಲ್ಯಾನಿಂಗ್ ಇರ್ಬೋದು, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈ ಟೈಮಲ್ಲಿ ನೀವು ಮನಿ ಹೀಲಿಂಗ್ ಮಾಡ್ತೀರಾ, ಇಲ್ಲ ನೀವು ಲೈಕ್ ಎನಿ ಕೈಂಡ್ ಆಫ್ ಹೆಲ್ತಲ್ಲಿ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಅದರಲ್ಲಿ ಏನಾದರೂ ನೀವು ಹೀಲಿಂಗ್ ಮಾಡ್ತೀರಾ ಅಂತಂದರೆ ಅದು ತುಂಬ ನಿಮಗೆ ಎಫೆಕ್ಟ್ ಕೊಡುತ್ತೆ. ಬಟ್ ಏನು ಅಂತಂದರೆ ನಮಗೆ ನಾವು ವಿಶ್ವಾಸನ ಆಗುತ್ತೆ ಅನ್ನೋದು. ಓಕೆ, ಸೊ ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ, ಓವರ್ ಥಿಂಕ್ ಹೆಚ್ಚು ಮಾಡೋದಕ್ಕೆ ಹೋಗಬೇಡಿ. ರೈಟ್ ನಾವು ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಅದನ್ನು ಚೆನ್ನಾಗಿ ನರ್ಚರ್ ಮಾಡಿ. ಲೈಕ್ ಇದು ಒಳ್ಳೆ ಜಾಬ್ ಇದೆಯಾ, ಥ್ಯಾಂಕ್ ಯು, ಗ್ರೇಟ್ಫುಲ್ ಆಗೋದನ್ನು ಮರಿಬೇಡಿ. ಓಕೆ, ಓವರ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ. ಓಕೆ, ನೀವು ರೈಟ್ ನಾವು ನಿಮ್ಮ ಲೈಫಲ್ಲಿ ಇಲ್ಲ ಅದರ ಬಗ್ಗೆ ಯೋಚನೆ ಮಾಡಿ ಚಿಂತೆ ಮಾಡಬೇಡ. ಇದು ಮದುವೆ ಕೂಡ ಇರ್ಬೋದು, ಕೆಲವರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಯಾವಾಗ ಆಗುತ್ತೆ ಅನ್ನೋದು. ಯಾವಾಗ ಆಗುತ್ತೆ ಅನ್ನೋದಕ್ಕಿಂತ ನಾನು ಏನು ಮಾಡಬಹುದು ಅನ್ನೋದನ್ನು ನೋಡಿ. ಓಕೆ, ಅಂತಂದರೆ ಮ್ಯಾರೇಜ್ ಆಗಬೇಕು ಅಂತಂದರೆ ನಾವೇನು ಮಾಡುವ ಹಾಗೆ ಇಲ್ಲ. ಲೈಕ್ ನಾವು ಆ್ಯಕ್ಷನ್ ತೊಗೊಳ್ಬೋದು. ಲೈಕ್ ಅದು ಯಾರತ್ತಾದರೂ ಹೇಳ್ಬೋದು, ಈ ಥರ ವರ ಇದ್ದಾರೆ, ವಧು ಇದ್ದಾರೆ ಅಂತ ಹೇಳ್ಬೋದು. ಬಟ್ ಅದು ಬಿಟ್ಟು ನಾವು ನಮ್ಮ ಮೇಲೆ ಎಷ್ಟು ಫೋಕಸ್ ಮಾಡ್ತೀವಿ ನೋಡಿ, ನಮ್ಮ ಎನರ್ಜಿ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ನಮ್ಮ ಫ್ರೀಕ್ವೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಿಮಗೆ ಅದರ ಮೇಲೆ ಹೆಚ್ಚು ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ರೆ, ಸೊ ಎಸ್, ಆದಷ್ಟು ಡ್ರಾಮಾ ಅದರಿಂದ ಆದಷ್ಟು ದೂರನೇ ಇರಿ. ಓಕೆ, ಡ್ರಾಮಾ ಸ್ಪೆಷಲಿ ಇದನ್ನು ಯಾರಾದರೂ ಹುಡುಗರು ನೋಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ಹುಡುಗಿಯರಿಂದ ಎಚ್ಚರಿಕೆಯಿಂದ ಇರಿ. ಯಾರಾದರೂ ಇದನ್ನು ಫೀಮೇಲ್ ನೋಡ್ತಾ ಇದ್ದೀರಾ ಅಂತಂದರೆ ಮೇಲಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಂತಂದರೆ ನೀವೇ ಯಾವ ಥರ ಮಾತಾಡ್ತಾ ಇದ್ದೀರಿ ಅನ್ನೋದು. ಓಕೆ, ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇದು ಸ್ವಲ್ಪ ಕಾನ್ಫ್ಲಿಕ್ಟನ್ನು ತರ್ಬೋದು ನಿಮ್ಮ ಲೈಫಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಕಾನ್ಫ್ಲಿಕ್ಟ್ಗಳನ್ನು ತರ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಲೈಕ್ ಸ್ಟ್ರಗಲ್ ಅಂತ ಅನಿಸ್ಬಹುದು ಲೈಕ್ ಓವರ್ ಆಲ್ ನಿಮ್ಮ ಲೈಫಲ್ಲಿ. ಬಟ್ ಈ ಸ್ಟ್ರಗಲ್ಸ್ ತುಂಬ ದಿವಸ ಏನೂ ಉಳಿಯೋದಿಲ್ಲ. ಬಟ್ ಹೀಗೇ ಜನರಲಿ ಹೇಳಬೇಕು ಅಂತಂದರೆ ಎಲ್ಲ ಲೈಫಲ್ಲಿ ಸ್ಟ್ರಗಲ್ ಇದ್ದೇ ಇರುತ್ತೆ. ಬಟ್ ಯಾವಾಗಲೂ ಸ್ಟ್ರಗಲೇ ಇರುತ್ತೆ ಅಂತ ಹೇಳೋದಿಲ್ಲ. ಅಲ್ಲಿಂದ ಹೊರಗೆ ಬರೋದಕ್ಕೆ ಕೂಡ ಸಣ್ಣ ಪುಟ್ಟ ಇವೆಂಟ್ಸ್ ನಿಮ್ಮ ಲೈಫಲ್ಲಿ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತೆ, ಒಳ್ಳೇದು ಕೂಡ. ಓಕೆ, ಎಸ್, ಓಕೆ, ಅದರ ಬಗ್ಗೆನೇ ಹೇಳ್ತಾ ಇದೆ. ಸಣ್ಣ ಪುಟ್ಟ ನಿಮ್ಮ ವಿಶ್ ಪೂರ್ತಿ ಆಗಬಹುದು ಈ ಟೈಮಲ್ಲಿ, ಆ್ಯಂಡ್ ನೀವು ಅಂದ್ಕೊಂಡದ್ದು ನಡಿಬಹುದು. ಓಕೆ, ಬಟ್ ಆಲ್ವೇಸ್ ಏನು ಅಂತಂದರೆ ಎಚ್ಚರಿಕೆಯಿಂದಿರಿ. ಓಕೆ, ಎಮೋಷ್ನಲ್ ಆಗಿಬಿಟ್ಟು ಎಲ್ಲೂ ನೀವು ಕಮಿಟ್ಮೆಂಟ್ ಆಗೋದಕ್ಕೆ ಹೋಗಬೇಡಿ. ಓಕೆ, ಸೊ ಅದು ಮೇನ್ ನನಗಿಲ್ಲಿ ಕಾಣ್ತಾ ಇದೆ.
ಮನಿ ರಿಲೇಟೆಡ್ ನಿಮಗೆ ನೀವು ಸ್ವಲ್ಪ ಬಜೆಟಿಂಗ್ ಮನಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಓಕೆ. ಬಟರ್ಫ್ಲೈ ಟ್ರಾನ್ಸ್ಫಾರ್ಮೇಷನ್ ಈಸ್ ಹ್ಯಾಪ್ನಿಂಗ್. ಎಸ್, ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ನಡೆಯುತ್ತೆ. ಓಕೆ. ಪಾಲ್ ನಂಬರ್ 1. ಸೋರಿಂಗ್ ಬರ್ಡ್ ರಿಲೀಸ್ ಫಿಯರ್, ಸಿ ದ ಬಿಗ್ಗರ್ ಪಿಕ್ಚರ್. ಎಸ್, ಭಯನ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಗೋಲ್ಡನ್ ಕೀ, ಟ್ರಸ್ಟ್ ಯು ಇಂಟ್ಯೂಷನ್. ಅದೇ ನಾನು ಹೇಳಿದೆ ಅಲ್ವ ಇವಾಗ, ಟ್ರಸ್ಟ್ ಯು ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. Thank you so much. Pile number 1. Okay. Travel and upcoming trip, life changing in positive ways. Yes, positive way ಅಲ್ಲಿ ಟ್ರಾವೆಲ್ ನಾನು ವೀಸಾ ಬಗ್ಗೆ ಮಾತಾಡಿದೆ ಅಂತ ಅನಿಸುತ್ತೆ. ಆ್ಯಂಡ್ ಅಪ್ಕಮಿಂಗ್ ಟ್ರಿಪ್ ಲೈಫ್ ಚೇಂಜಿಂಗ್ ಇನ್ ಪಾಸಿಟಿವ್ ವೇವ್ಸ್. ಸೊ ಅಪ್ಕಮಿಂಗ್ ಬರುವಂಥ ಟ್ರಾವೆಲ್ ಏನಿದೆ ನೋಡಿ, ಅದು ಏನೋ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಬೋದು ಪಾಸಿಟಿವ್ ವೇಯಲ್ಲಿ. ಓಕೆ. ಸೊ ಟ್ರಾವೆಲ್ ಕೂಡ ನಿಮಗೆ ಟ್ರಾವೆಲ್ ಮಾಡುವಂಥ ಅವಕಾಶ ಸಿಕ್ಕಿದರೆ ಟ್ರಾವೆಲ್ ಮಾಡಿ. ಪಾಲ್ ನಂಬರ್ 1. ಬಟ್ ಬಿ ಕಾಷಿಯಸ್, ನಾನು ಮೊದಲೇ ಹೇಳಿದೆ. ಐ ಅಟ್ರ್ಯಾಕ್ಟ್ ಡಿವೈನ್ ಪಾರ್ಟ್ನರ್. ಓಕೆ. ಸೊ ಯಾರಾದರೂ ಒಳ್ಳೆ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಲೈಕ್ ಈ ಅಫರ್ಮೇಷನ್ನ ಹೇಳ್ಬೋದು. ಐ ಅಟ್ರ್ಯಾಕ್ಟ್ ಅ ಡಿವೈನ್ ಪಾರ್ಟ್ನರ್. ಐ ಅಟ್ರ್ಯಾಕ್ಟೆಡ್. ಓಕೆ. ವೇ ಯು ಫೋಕಸಿಂಗ್ ರೈಟ್ ನೌ ಆ್ಯಂಡ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಯು. ರೈಟ್ ನೌ ನೀವು ಎಲ್ಲಿ ಫೋಕಸ್ ಮಾಡ್ತಾ ಇದ್ರಿ ಅನ್ನೋದನ್ನು ನೋಡಿ, ಅದು ನಿಜವಾಗ್ಲೂ ನಿಮಗೆ ಇಂಪಾರ್ಟೆಂಟ್ ಅನ್ನೋದನ್ನು ನೋಡಿ. ರಿಮೆಂಬರ್ ಯುವರ್ ಬೆಸ್ಟ್ ಡೇಸ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ಎಸ್, ರಿಮೆಂಬರ್ ಯುವರ್ ಬೆಸ್ಟ್ ಡೇಸ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಮೋಟಿವೇಟ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ನಂಬರ್ ಈಸ್ 22. ವಾಟ್ ಎವರ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್, ಡೂ ಯುವರ್ ಬೆಸ್ಟ್ ಯು ಕ್ಯಾನ್. ಎಸ್, ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಆಗಲಿ, ನಿಮಗೆ ಎಷ್ಟು ಬೆಸ್ಟ್ ಕೊಡೋಕ್ಕಾಗತ್ತೆ ನೋಡಿ ಅಷ್ಟು ಬೆಸ್ಟ್ ಕೊಡಿ. ಓಕೆ. ಆ್ಯಂಡ್ ಎಂಡ್ ಆಫ್ ದ ಡೇ, ಇವಾಗ ಎಂಡ್ ಆಫ್ ದ ಡೇ ಹೇಳಿ, ಐ ಡಿಡ್ ಮೈ ಬೆಸ್ಟ್. ಓಕೆ, ಐ ಡಿಡ್ ಮೈ ಬೆಸ್ಟ್. ಓಕೆ, 3 ಕಾರ್ಡ್ ಬೇಕು ಅಂತ ಇದೆ. ನಂಬರ್ 21. ಸಡನ್ ಚೇಂಜಸ್ ಆ್ಯಂಡ್ ಎಂಡಿಂಗ್ಸ್, ವಾಕಿಂಗ್ ಅವೇ ಫ್ರಮ್ ಸಮಥಿಂಗ್. ಎಸ್, ಅದೇ ನಾನು ಹೇಳ್ತಾ ಇದ್ದೆ. ಸಡನ್ ಚೇಂಜ್, ನಿಮ್ಮ ಲೈಫಲ್ಲಿ ಸಡನ್ ಚೇಂಜ್ ಬರುತ್ತೆ, ಎಂಡಿಂಗ್ ಆಗ್ಬೋದು. ಇದು ಎಂಡಿಂಗ್ ಯಾವುದೇ ರೀತಿಯಾದಂಥ ಎಂಡಿಂಗ್ ಆಗ್ಬೋದು. ಲೈಕ್ ಹೆಲ್ತಲ್ಲಿ ಏನಾದರೂ ಇಶ್ಯೂಸ್ ಇದೆ, ಅದು ಎಂಡ್ ಆಗ್ಬೋದು. ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇಶ್ಯೂ ಇದೆ, ಅದು ಕೂಡ ಎಂಡ್ ಆಗ್ಬೋದು. ವಾಕಿಂಗ್ ಅವೇ ಫ್ರಮ್ ಸಮಥಿಂಗ್. ಸೊ ಬೇಡದೇ ಇರುವುದಕ್ಕಿಂತ ನೀವು ಹೊರ ಬರ್ತಾ ಇದ್ರ. ಸರೌಂಡಿಂಗ್ ಯುವರ್ ಸೆಲ್ಫ್ ವಿತ್ ವೈಬ್ರೆಂಟ್ ಪಾಸಿಟಿವ್ ಪೀಪಲ್ ವಿಲ್ ಹೆಲ್ಪ್ ಯು ಟು ಗೋ ಲಾಂಗ್. ಎಸ್, ಅದೇ 5 ಆಫ್ ವಾಂಡ್ಸ್ ಎನರ್ಜಿ ಕೂಡ ನಾನು ನೋಡಿದೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಆದಷ್ಟು ಒಳ್ಳೆ ಜನರ ಜೊತೆ ಏನೋ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ಯಾರು ನಿಮಗೆ ಮೋಟಿವೇಟ್ ಮಾಡ್ತಾರೆ, ಯಾರು ನಿಮಗೆ ಎಂಪವರ್ ಮಾಡ್ತಾರೆ ನೋಡಿ, ಅವ್ರ ಜೊತೆ ಇರಿ. ಡ್ರಾಮಾ ಯಾರು ಕ್ರಿಯೇಟ್ ಮಾಡ್ತಾರೆ ನೋಡಿ, ಅವ್ರ ಜೊತೆ ಇರಬೇಡಿ. ಓಕೆ. ಸೊ ಎಸ್, ದಿಸ್ ಇಸ್ ಪಾಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಕಾಮೆಂಟನ್ನು ಓದ್ತೀನಿ, ಹಾಗೆ ರಿಪ್ಲೈ ಕೂಡ ನಾನು ಮಾಡ್ತೀನಿ. ಓಕೆ. ಸೊ ಎಸ್, ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಪಾಲ್ ನಂಬರ್ 2. ಸೊ ನಿಮಗಿಲ್ಲಿ ಸೌತ್ ನೋಡ್ ಬಂದಿದೆ, ರೀನೌನ್ಸಿಂಗ್. ನಿಮ್ಮ ಓಲ್ಡ್ ಐಡೆಂಟಿಟಿ ಏನಿದೆ ನೋಡಿ, ಅದರಿಂದ ನೀವು ಮೂವಿಂಗ್ ಅವೇ ಆಗ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು, ಯಾವುದರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇತ್ತು ನೋಡಿ, ಅದರಿಂದ ನೀವು ಇಂಟ್ರೆಸ್ಟ್ ಕಳ್ಕೊಳ್ಬೋದು. ನೀವು ಏನು ಅಂತಂದರೆ ಹಿಡನ್ ಡಿಸ್ಕವರ್ ಮಾಡ್ತಾ ಇದ್ದೀರಾ ಅಂತಂದರೆ ಹೇಗೆ ಅಂತಂದರೆ, ಸತ್ಯ ಏನು, ಹಿಡನ್ ಏನಿದೆ ನೋಡಿ ಅಂತಂದರೆ ನಿಮಗೆ ರೈಟ್ ನಾವು ಕಾಣ್ತಾ ಇಲ್ಲ. ಆ ಸತ್ಯಗಳೇನಿದೆ ನೋಡಿ, ಅದನ್ನ ಡಿಸ್ಕವರ್ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಪರ್ಸ್ಪೆಕ್ಟಿವನ್ನು ಚೇಂಜ್ ಮಾಡುತ್ತೆ. ಓಕೆ. ಸೊ ಇನ್ನಷ್ಟು ಸ್ಪಿರಿಚುವಲ್ ಆಗ್ತೀರಾ. ಪಾಲ್ ನಂಬರ್ 2. ಆ್ಯಂಡ್ ಇಂಟ್ರೋಸ್ಪೆಕ್ಟ್ಸ್ ಮಾಡ್ತೀರಾ ಅಂತಂದರೆ ನಿಮ್ಮನ್ನು ನೀವು ತುಂಬಾ ಇಂಟ್ರೋಸ್ಪೆಕ್ಷನ್ ಮಾಡ್ತೀರಾ. ನೀವು ಇನ್ನರ್ ಗ್ರೋತ್ ಮೇಲೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ. ದಿಸ್ ಈಸ್ ವಾಟ್ ಕಮಿಂಗ್. ಎಂಡಿಂಗ್ ಸೈಕಲ್,
ಕಂಪ್ಲೀಟ್ಲಿಯಾಗಿ ನೀವು ಪೈಲ್ ನಂಬರ್ 1 ಏನಿತ್ತು ಅಂತಂದರೆ ಲೈಕ್ ನೀವು ಸೈಕಲನ್ನು ಶುರು ಮಾಡುವಂಥದ್ದು. ಬಟ್ ಇಲ್ಲಿ ಎಂಡಿಂಗ್ ಸೈಕಲ್, ಒಂದು ಸೈಕಲ್ ಎಂಡ್ ಆಗದೆ ಲೈಕ್ ಇನ್ನೊಂದಕ್ಕೆ ಲೈಕ್ ನ್ಯೂ ಬಿಗಿನಿಂಗ್ಗೆ ನೀವು ಜಂಪ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಫೇಸ್ ಏನಿದೆ ನೋಡಿ ನಿಮ್ಮದು, ಅಲ್ಲಿ ನಿಮಗೆ ಮೂವಿಂಗ್ ಫಾರ್ವರ್ಡ್, ಮುಂದೆ ಹೋಗೋದಕ್ಕಿಂತ ಮುಂಚೆ ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ಇದು ಕೆಲವೊಮ್ಮೆ ಆಗುತ್ತೆ. ಏನಕ್ಕೆ ಅಂತಂದರೆ ಕೆಲವೊಂದು ಸರ್ಕಮ್ಟೆನ್ಸಸ್ಸಿಂದ ಆ್ಯಂಡ್ ಕೆಲವೊಂದು ವಿಷಯಗಳು ಎಂಡ್ ಆಗಲೇಬೇಕಾಗತ್ತೆ. ಬಿಕಾಸ್ ಇಲ್ಲಿ ಎರಡರ ಪ್ರೆಸೆನ್ಸ್ ಇದೆ, ಲೈಕ್ ಪಾಸಿಟಿವ್ ಆ್ಯಂಡ್ ಚಾಲೆಂಜಿಂಗ್ ಎರಡೂ ಇದೆ ಇದರಲ್ಲಿ. ಸೊ ಇದು ಏನು ಹೇಳ್ತಾ ಇದೆ ಅಂತಂದರೆ ಲೈಕ್ ಹೆಲ್ದಿ ಡಿಟ್ಯಾಚ್ಮೆಂಟ್, ಅನ್ಹೆಲ್ದಿ ಡಿಟ್ಯಾಚ್ಮೆಂಟ್ ಅಲ್ಲ, ಹೆಲ್ದಿ ಡಿಟ್ಯಾಚ್ಮೆಂಟ್ ಬಗ್ಗೆ ಮಾತಾಡುತ್ತೆ, ರಿಲೀಸಿಂಗ್ ಬಗ್ಗೆ ಮಾತಾಡುತ್ತೆ ಇದು. ಓಕೆ, ಅಂತಂದರೆ ಇಲ್ಯೂಷನ್ ನಿಮ್ಗೆ ಎಲ್ಲಿ ಆಗ್ತಾ ಇದೆ ನೋಡಿ, ಅದರ ಥ್ರೂ ನೀವು ನೋಡ್ತಾ ಇರುವಂಥದ್ದು. ಸೊ ನೀವು ಅಟ್ಯಾಚ್ಮೆಂಟ್ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಹಾಕ್ತೀರಾ, ಆ್ಯಂಡ್ ಅದರಿಂದ ಹೇಗೆ ಡಿಟ್ಯಾಚ್ಮೆಂಟ್ ಮಾಡೋದನ್ನು ಕೂಡ ನೀವು ನೋಡ್ತೀರಾ. ಪೈಲ್ ನಂಬರ್ 2 ತುಂಬ ಡೀಪ್ ಮೀನಿಂಗ್ ಇದೆ. ಪೈಲ್ ನಂಬರ್ 2 ಇಲ್ಲಿ ವೆರಿ ಡೀಪ್ ಮೀನಿಂಗ್. ಬಿಕಾಸ್ ಇಲ್ಲಿ ಸಮಥಿಂಗ್ ಈಸ್ ಶೆಡ್ ಆಗ್ತಾ ಇದೆ. ಯಾವ್ದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ನೋಡಿ, ಅದರಿಂದ ನೀವು ಮುಂದೆ ಹೋಗ್ತಾ ಇದೆ ಅಂತಂದರೆ ನಿಮ್ಮ ಬಿಲಾಂಗ್ಸ್ ಅಲ್ಲ ಆ ಥಿಂಗ್ಸ್, ಅಂತಂದರೆ ಅದರ ಅಗತ್ಯನೇ ಇಲ್ಲ ನಿಮ್ಮ ಲೈಫಲ್ಲಿ. ಅದರಿಂದ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ, ಒಂದು ಸ್ಪೇಸನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಡಿಫ್ರೆಂಟ್ ಡೈರೆಕ್ಷನ್ಗೆ. ಓ ಮೈ ಗಾಡ್, ಇದರಲ್ಲಿ ಎಷ್ಟೊಂದು ಮೆಸೇಜ್ ಇದೆ ಅಂತಂದರೆ ಪೈಲ್ ನಂಬರ್ 2 ನಾನಿವಾಗ 2 ಗಂಟೆ ತನಕ ಕೂಡ ಮಾತಾಡ್ಬೋದು ಅಂತ ಅನಿಸುತ್ತೆ ಈ ಒಂದು ಕಾರ್ಡ್ ಮೇಲೆ, ಬಿಕಾಸ್ ಆ ಥರ ಮೆಸೇಜ್ ಇದೆ ಇಲ್ಲಿ. ಓಕೆ, ಪೈಲ್ ನಂಬರ್ 2 ನಾನು ನಿಮಗೆ ನ್ಯೂ ಬಿಗಿನಿಂಗ್ ಹೇಳ್ತಾ ಇಲ್ಲ ಇಲ್ಲಿ. ಪೈಲ್ ನಂಬರ್ 2 ಸೈಕಲ್ ಎಂಡ್ ಆಗ್ತಾ ಇದೆ. ಪಾಸ್ಟ್ ಲೈಫ್ ಕರ್ಮ ಕೂಡ ಇದೆ ಇಲ್ಲಿ. ಓಕೆ, ಪಾಸ್ಟ್ ಲೈಫ್ ಕರ್ಮ, ಬಿಕಾಸ್ ಸೌತ್ ನೋಡ್ ಬಂದಿದೆ ಅಲ್ಲ, ಸೌತ್ ನೋಡ್ ನಮ್ಮ ಪಾಸ್ಟ್ ಕರ್ಮದ ಬಗ್ಗೆ ಮಾತಾಡುತ್ತೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ನೆಕ್ಸ್ಟ್ ಏನು ನಿಮ್ಮ ಲೈಫಲ್ಲಿ ಅಂತ ನೋಡೋಣ. ಥ್ಯಾಂಕ್ಸ್ ಯು ಸೋ ಮಚ್. ಪೈಲ್ ನಂಬರ್ 2 ಸ್ಟಾರ್ ಕಾರ್ಡ್. ಓಕೆ, ಸ್ಟಾರ್. ನೆಕ್ಸ್ಟ್ ಕಾರ್ಡ್ ಏನಿದೆ ನೋಡೋಣ. 10 ಆಫ್ ವಾಂಡ್ಸ್ ಇದೆ. ಎಸ್, ಅದೇ ರಿಲೀಸಿಂಗ್ ಬರ್ಡನ್ನ ನೀವು ರಿಲೀಸ್ ಮಾಡ್ತಾ ಇದ್ದೀರಾ. ಓಕೆ, ಲೈಕ್ ಇದು ನಿಮ್ಮ ಕರಿಯರ್ ರಿಲೇಟೆಡ್ ಬರ್ಡನ್ ಇರಬಹುದು, ಇಲ್ಲ ಅಂದರೆ ಇದು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು. ಓಕೆ, ಸೊ ಆ ಬರ್ಡನ್ ಇಲ್ಲಿ ರಿಲೀಸ್ ಆಗ್ತಾ ಇದೆ. ಅದೇ ನಾನು ಹೇಳಿದೆ ಅಲ್ವಾ, ಲೈಕ್ ಎಸ್ಕೇಪ್ ಆಗೋದ ಬದಲು ನೀವು ಹೆಲ್ದಿ ಡಿಟ್ಯಾಚ್ಮೆಂಟ್ ಮಾಡ್ತೀರಾ, ವಿತ್ಡ್ರಾ ಮಾಡ್ತಾ ಇದ್ದೀರಾ ಯಾರಿಂದ ತುಂಬ ನೀವು ಎನರ್ಜಿನ ತೊಗೊಳ್ಳೋದಿರ್ಬೋದು, ಟೂ ಮಚ್ ಫ್ರಮ್ ಅದರ್ಸ್. ಇಲ್ಲಿ ನಾನು ಒಂದು ನಿಮಗೆ ಹೇಳಬಲ್ಲೆ ಪೈಲ್ ನಂಬರ್ 2 ಏನು ಅಂತಂದರೆ, ಕೆಲವೊಂದು ಲಾಸ್ ಏನಿದೆ ನೋಡಿ ಅದು ನಿಮಗೆ ಒಂದು ಒಳ್ಳೆಯ ಬದಲಾವಣೆಯನ್ನು ತಂದುಕೊಡುತ್ತೆ. ಓಕೆ, ಸೊ ಅಂತ ಎನರ್ಜಿನ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2 ಎಸ್ 10 ಲೈಕ್ ಎಮೋಷ್ನಲ್ ನೀವು ಏನೆಲ್ಲ ಒಂದು ಕಡೆ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀರಿ ನೋಡಿ ಎಮೋಷನ್ಸ್, ಅದು ರಿಲೀಸ್ ಆಗುತ್ತೆ. ಆ್ಯಂಡ್ ನಿಮಗೆ ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ. ಕೆಲವೊಂದು ರಿಲೇಷನ್ಶಿಪ್ ನಿಮಗೆ ತುಂಬಾ ಬರ್ಡನ್ ಕೊಡ್ತಾ ಇದೆ, ಇಲ್ಲಾಂದರೆ ನಿಮಗೆ ತುಂಬ ತೊಂದರೆ ಕೊಡ್ತಾ ಇದೆ ಅಂತಂದರೆ ಅದು ಆ ಒಂದು ರಿಲೇಷನ್ಶಿಪ್ಪಿಂದ ನೀವು ಹೊರಗೆ ಬರ್ತಾ ಇದ್ದೀರಾ, ಹೆಲ್ದಿ ವೇಯಲ್ಲಿ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಅಂತಂದರೆ ಏನು ಗೊತ್ತಾ, ಫ್ಯಾಮಿಲಿ ಜೊತೆ ನಮಗೆ ಪ್ರೀತಿ ಬೇಕು ಬೇಡ ಅಂತ ಹೇಳಿ ಅಲ್ಲ, ಬಟ್ ಅದು ತೀರಾ ಅಟ್ಯಾಚ್ಮೆಂಟ್ ಇರಬಾರ್ದು. ಓಕೆ, ಸೊ ಎಸ್ ಪೈಲ್ ನಂಬರ್ 2 ತುಂಬ ನೀವು
ಬರ್ಡನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯಾರಿಗಾದರೂ ಫ್ಯಾಮಿಲಿ ಇಶ್ಯೂಸ್ ಇದೆ ಏನೋ ಮನೆಯಲ್ಲಿ, ಅದು ಕೂಡ ಸಾಲ್ವ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಬಟ್ ಇದು ಸಾಲ್ವ್ ಆಗಿಯೇ ನೀವು ಮುಂದೆ ಹೋಗೋದಕ್ಕೆ ಸಾಧ್ಯ. ಪೈಲ್ ನಂಬರ್ 2 ಪೀಪಲ್. ಎಸ್, ನಿಮ್ಮ ಇಂಟ್ಯೂಷನ್, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಪೈಲ್ ನಂಬರ್ 2, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಇದು ಪೈಲ್ ನಂಬರ್ 1 ಕೂಡ ಇತ್ತು. ಬಿಲೀವ್ ಇನ್ ಯುವರ್ ಸೆಲ್ಫ್, ಕಾನ್ಫಿಡೆಂಟ್, ಬಿ ಕಾನ್ಫಿಡೆಂಟ್. ಓಕೆ, ಪೈಲ್ ನಂಬರ್ 2, ನಿಮ್ಮ ಎಮೋಷನ್ಸ್, illusion, see through illusion. ಓಕೆ, ಏಸ್ ಆಫ್ ವಾನ್ಸ್ ಇದೆ ಇಲ್ಲಿ. ಆ್ಯಕ್ಚುಲಿ ಈ ಕಾರ್ಡ್ ನೀವು ಬಿಗಿನಿಂಗ್ ಬಗ್ಗೆ ಮಾತಾಡುತ್ತೆ, ಬಟ್ ನಿಮ್ಮ ಎಂಡ್ ಆಗದೆ ನೀವು ಬಿಗಿನಿಂಗ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಪೈಲ್ ನಂಬರ್ 2, ನಿಮಗೆ ತುಂಬ ಮೋಟಿವೇಟ್ ಸಿಗಬಹುದು, ಇನ್ಸ್ಪೈರ್ ಆಗ್ಬೋದು ನೀವು. ಓಕೆ, ಎಸ್, ಕಿಂಗ್ ಆಫ್ ಕಪ್ಸ್. ಅಗೇನ್ ಎಮೋಷನ್ಸ್. ಇಲ್ಲಿ ಎಮೋಷನ್ಸ್ ಆ್ಯಂಡ್ ಕೆಲವೊಂದು ಎಮೋಷನ್ಸ್ ಎಲ್ಲೆಲ್ಲ ಸ್ಟೋರ್ ಆಗಿದೆ ನೋಡಿ, ಅದು ರಿಲೀಸ್ ಆಗುವಂತಹ ಸಮಯ. ಬಟ್ ಈ ಒಂದು ಎಮೋಷನ್ಸ್ ರಿಲೀಸ್ ಏನಿದೆ ನೋಡಿ, ಇದು ತುಂಬ ಸೊಗಸಾಗಿ ಚೆನ್ನಾಗಾಗುತ್ತೆ ಅಂತ ನಾನು ಹೇಳೋದಿಲ್ಲ. ಓಕೆ, ಇದು ಕರಿಯರಲ್ಲಿ ಇರ್ಬೋದು, ಲವ್ ರಿಲೇಟೆಡ್ ಇರ್ಬೋದು, ಆ್ಯಂಡ್ ನಿಮ್ಮ ಹೆಲ್ತ್ ರಿಲೇಟೆಡ್ ಕೂಡ ಇರ್ಬೋದು. ಹೆಲ್ತ್ ರಿಲೇಟೆಡ್ ನಾನು ಹೇಳಬೇಕು ಅಂತಂದರೆ ಏನೋ ಲೈಕ್ ನೀವು ತುಂಬ ಎನರ್ಜಿನ ಕನ್ಸ್ಯೂಮ್ ಮಾಡಿದ್ದೀರಾ ರೈಟ್ ನಾವು. ಪೈಲ್ ನಂಬರ್ 2, ಓಕೆ, ಅಂತಂದರೆ ಬೇರೆಯವರ ಎನರ್ಜಿನ ಕೂಡ ನೀವು ತೊಗೊಂಡಿದ್ದೀರಾ ಅಂತ ಎನರ್ಜಿ. ಲೈಕ್ ನಿಮ್ಮ ಬಾಡಿ ನಿಮಗೆ ತುಂಬ ನೀವು ಟಯರ್ಡ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಇಲ್ಲಾಂದರೆ ನಿಮಗೆ ಏನೋ ಲೈಕ್ ಅಂತಂದರೆ ಉಲ್ಲಾಸನೇ ಇಲ್ಲ ಜೀವನದಲ್ಲಿ, ಆ ಥರ ಏನಾದರೂ ಅನಿಸ್ತಾ ಇದೆ ಅಂತಂದರೆ ನೀವು ಬೇರೆಯವರ ಎನರ್ಜಿ ಏನಿದೆ ನೋಡಿ ಅದನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ. ಓಕೆ, ಅದಕ್ಕೆ ಹೆಚ್ಚು ಬೇರೆಯವರ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಚಿಂತೆ ಮಾಡಿ. ಆ್ಯಂಡ್ ಇನ್ನೊಂದು, ಜನರು ಏನು ತಿಳ್ಕೊಳ್ತಾರೆ ಅನ್ನೋದನ್ನು ಕೂಡ ಬಿಟ್ಬಿಡಿ. ಓಕೆ, ಅಂತಂದರೆ ಆಲ್ಮೋಸ್ಟ್ ನಿಮ್ಮ ಲೈಫಲ್ಲಿ ಚಾಲೆಂಜ್ ಇದೆ, ಆಲ್ಮೋಸ್ಟ್ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ ಇದೆ. ಅದು ಇದ್ದು ನೀವು ಬಿಗಿನಿಂಗ್ ಮಾಡ್ತೀರಂತಂದರೆ ಸಾಧ್ಯ ಇಲ್ಲ, ನೀವು ಡಿಸಿಷನ್ಸ್ ತೊಗೊಳ್ಳೇಬೇಕಾಗತ್ತೆ, ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಪೈಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಏನು ಅಂತಂದರೆ ಯು ಹ್ಯಾವ್ ಟು ಫೇಸ್ ಇಟ್, ಯು ಹ್ಯಾವ್ ಟು ಫೇಸ್. ಓಕೆ, ಎಸ್, ದ ಹೈ ಪ್ರೀಸ್ಟೆಸ್ ಅಂತಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೀನಿ ನಾನು. ಸೊ ನೀವು ಎಕ್ಸ್ಪೀರಿಯನ್ಸಿಂದ ತುಂಬ ಕಲಿತೀರಾ. ಪೈಲ್ ನಂಬರ್ 2, ಇದರಿಂದ ಏನಾಗುತ್ತೆ ಅಂತಂದರೆ ವಿಸ್ಡಮ್ನ ನೀವು ಗೇನ್ ಮಾಡ್ತೀರಾ. ಓಕೆ, ಎಕ್ಸ್ಪೀರಿಯನ್ಸಿಂದ ವಿಸ್ಡಮನ್ನು ಗೇನ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದನ್ನು ನೀವು ಸ್ಟೇಬಲ್ ಮಾಡಬೇಕಾಗತ್ತೆ. ಅದನ್ನು ನಿಮ್ಮ ಎಮೋಷನ್ಸ್ನ ನೀವು ನೋಡಬೇಕಾಗತ್ತೆ, ಯಾವ ಎಮೋಷನ್ಸ್ ನಿಮಗೆ ಟ್ರಿಗರ್ ಆಗ್ತಾ ಇದೆ ಅನ್ನೋದು. ಬಿಕಾಸ್ ನೀವು ಎಕ್ಸ್ಪೀರಿಯನ್ಸಿಂದಲೇ ಗ್ರೋ ಆಗೋದು. ಪೈಲ್ ನಂಬರ್ 2, ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ನ ನೀವು ನೋಡ್ತೀರಾ ಕೂಡ. ಎಸ್, ಕ್ವೀನ್ ಆಫ್ ವಾನ್ಸ್. ಸೆಲ್ಫ್ ಡೌಟನ್ನು ಸೆಲ್ಫ್ ಕಾನ್ಫಿಡೆಂಟಿಗೆ ಪರಿವರ್ತನೆ ಮಾಡಿ. ಓಕೆ, ಅಂಥ ವ್ಯಕ್ತಿ ಆಗ್ತೀರಾ ನೀವು, ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ. ಓಕೆ, ಕಾಡಿಲಿ ಅದನ್ನೇ ಹೇಳ್ತಾ ಇದ್ರಿ. ಎಸ್, ಸ್ಟಕ್ ನಿಮಗೆ ಅನಿಸ್ತಾ ಇರ್ಬೋದು ನೀವು ಸ್ಟಕ್ ಇದ್ದೀರಾ ಅಂತ. ಆ್ಯಕ್ಚುಲಿ ಇದು ನಿಮ್ಮ ನಿಮಗೆ ಮೈಂಡ್ ಗೇಮ್. ಇದು ನೀವು ಸ್ಟಕ್ ಇಲ್ಲ, ಆ್ಯಕ್ಚುಲಿ ಇದು ನಿಮ್ಮ ಮೈಂಡ್ ನಿಮಗೆ ಆ ಥರ ಮಾಡಿಸುತ್ತೆ ಸ್ಟಕ್ ಆಗಿದ್ದೀರಿ ಅನ್ನೋದು. ನೋ, ಯು ಆರ್ ನಾಟ್ ಸ್ಟಕ್ ಅಟ್ ಆಲ್. ಓಕೆ, ಈ ಸ್ಟಕ್ನೆಸ್ ಯಾಕೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ನೀವು ರಿಲೀಸ್ ಮಾಡ್ತಾ ಇಲ್ಲ, ಲೆಟ್ ಗೋ ಮಾಡ್ತಾ ಇಲ್ಲ. ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಎಸ್, ಒಂದರ ಬಗ್ಗೆ ನೀವು ಒಂದು ಸಲ ಏನಾದರೂ ಯೋಚನೆ ಮಾಡಿದರೆ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಳ್ತೀರಾ. ಆ್ಯಂಡ್ ಇದರಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದಕ್ಕಿಂತ ಯಾಕೆ ನನ್ನ ಜೊತೆ ಇದಾಯಿತು ಅನ್ನೋದು ನಿಮಗೆ ತುಂಬ ಕಾಡುತ್ತೆ.
ಓಕೆ. ಸೊ ಫೈಟ್ ಮಾಡೋದನ್ನು ಬಿಟ್ಬಿಡಿ. ಪೈಲ್ ನಂಬರ್ 2, ಫೈಟ್ ಮಾಡೋದನ್ನು ಬಿಟ್ಬಿಡಿ. ಓಕೆ. ಬ್ಯಾಲೆನ್ಸ್, ಆದಷ್ಟು ಬ್ಯಾಲೆನ್ಸ್ ತೊಗೊಂಡು ಬರುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ. ರೈಟ್ ನಾವು ನಿಮ್ಮ ಲೈಫಲ್ಲಿ ಏನಾದರೂ ಸ್ಟ್ರಗಲ್ ಏನಾದರೂ ನಡೀತಾ ಇದೆ ಅಂತಂದರೆ ಪೈಲ್ ನಂಬರ್ 2, ಇಟ್ಸ್ ಬಿಕಾಸ್ ಆಫ್ ನಿಮ್ಮ ಪಾಸ್ಟ್ ಲೈಫ್ ಕರ್ಮಗಳು ಕೆಲವೊಂದಿದೆ. ಸೊ ಅದು ಕೂಡ ರಿಲೀಸ್ ಆಗುತ್ತೆ, ನಿಮ್ಮ ಪಾಸ್ಟ್ ಲೈಫ್ ಕರ್ಮ. ಆ್ಯಂಡ್ ಎಸ್, ಇನ್ನೊಂದೇನು ಅಂತಂದರೆ ನರ್ಚರ್ ಮಾಡಿ, ನಿಮ್ಮನ್ನು ನೀವು ನರ್ಚರ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ರೈಟ್ ನಾವು. ಅದು ಲೈಕ್ ಹಾಗೇ ಇದೆ, ಬಿಕಾಸ್ ಅಲೈನ್ಮೆಂಟ್ ಬಂದಿಲ್ಲ ಇನ್ನೂ ಕೂಡ ಪೈಲ್ ನಂಬರ್ 2. ಓಕೆ, ಅದು ಬರುತ್ತೆ, ಬಟ್ ಬಿ ಕಾನ್ಫಿಡೆಂಟಿಂದ ಇರಿ, ಡೌಟ್ ಮಾಡ್ಕೊಳ್ಬೇಡಿ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1, ಕಾಮ್ ಲೇಕ್, ರಿಫ್ಲೆಕ್ಟ್ ಆ್ಯಂಡ್ ಫೈಂಡ್ ಪೀಸ್. ಎಸ್, ನಿಮ್ಮ ಕಾರ್ಡಲ್ಲಿ ಕೂಡ ಅದೇ ಹೇಳ್ತಾ ಇದೆ ಅಲ್ವಾ, ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡುವಂಥದ್ದು ಆ್ಯಂಡ್ ಇಂಟ್ರೋಸ್ಪೆಕ್ಷನ್ ಮಾಡುವಂಥದ್ದು. ಸೋರಿಂಗ್ ಬರ್ಡ್, ರಿಲೀಸ್ ಫಿಯರ್, ಸಿ ದ ಬಿಗರ್ ಪಿಕ್ಚರ್. ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು. ಸೊ ಎಸ್, ಫಿಯರನ್ನು ರಿಲೀಸ್ ಮಾಡುವಂಥ ರೈಸಿಂಗ್ ಸನ್, ಅ ನ್ಯೂ ಡೇ ಬ್ರಿಂಗ್ಸ್ ಕ್ಲಾರಿಟಿ. ಅ ನ್ಯೂ ಡೇ ಬ್ರಿಂಗ್ಸ್ ಕ್ಲಾರಿಟಿನ ನಿಮಗೆ ತೊಗೊಂಡು ಬರುತ್ತೆ. ಓಕೆ. So let's see pile number 2. Number 15. Go after what you want. Inspiration for others. Yes. Go after what you want. ನಿಮಗೆ ನಿಮ್ಮ ಜೀವನದಲ್ಲಿ ನಿಮಗೆ ಏನಾಗಬೇಕು ಅಂತ ಇದ್ದೀರಾ ನೋಡಿ, ಅದರ ಹಿಂದೆ ಹೊಡಿ. ಓಕೆ. ನಂಬರ್ 20. ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಆನ್ ದ ರೈಟ್ ಪಾತ್. ಓಕೆ, ರೈಟ್ ನಾವು ನೀವು ಯಾವ ಪಾತಲ್ಲಿ ಇದ್ದೀರಾ ನೋಡಿ, ಸರಿಯಾದ ಪಾತಲ್ಲೇ ಇದ್ದೀರಾ. ಕಂಗ್ರ್ಯಾಚುಲೇಷನ್. ನಂಬರ್ 8. ನಾಲೆಜ್, ಕ್ರಿಯೇಟಿವಿಟಿ, ಇನ್ಸ್ಪಿರೇಷನ್. ಎಸ್, ಆದಷ್ಟು ಅದೇ ನಾನು ಹೇಳಿದಲ್ವ, ನಾಲೆಜ್ ನಮ್ಮಲ್ಲಿ ಆಲ್ರೆಡಿ ಇರುತ್ತೆ, ಅದನ್ನ ವಿಸ್ಡಮ್ಗೆ ಪರಿವರ್ತನೆ ಮಾಡಬೇಕು ಅಂತ ಅಂದರೆ ಸಮಯ ಬೇಕಾಗುತ್ತೆ. ಅದು ಹೇಗಾಗುತ್ತೆ, ಎಕ್ಸ್ಪೀರಿಯನ್ಸಿಂದ ಆಗುತ್ತೆ. ಸೊ ಆದಷ್ಟು ಕ್ರಿಯೇಟಿವಿಟಿ ಆಗಿರಿ, ಇನ್ಸ್ಪಿರೇಷನ್, ನಿಮ್ಮನ್ನು ನೀವು ಆದಷ್ಟು ಇನ್ಸ್ಪೈರ್ ಮಾಡಿ. ಓಕೆ, ಡಿಮೋಟಿವೇಟ್ ಆಗಬೇಡಿ. ಪೈಲ್ ನಂಬರ್ 2 ಪೀಪಲ್. ಸೊ ಲೆಟ್ಸ್ ಇದರಿಂದ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಡೋಂಟ್ ಪ್ಲೀಸ್ ಪೀಪಲ್, ಯು ಕ್ಯಾನ್ ಡೂ ಯುವರ್ ಓನ್, ನೋ ಒನ್ ನೀಡ್, ಯು ಆರ್ ಪವರ್ಫುಲ್. ಸೊ ಜನರನ್ನು ಪ್ಲೀಸ್ ಮಾಡೋದನ್ನು ಫಸ್ಟ್ ಆಫ್ ಆಲ್ ಬಿಟ್ಬಿಡಿ. ಪೈಲ್ ನಂಬರ್ 2. ಯು ಕ್ಯಾನ್ ಡೂ ಯುವರ್ ಓನ್. ಓಕೆ. This nobody cares about you, shut up and care yourself. ನೋಡಿ, nobody cares about you. ಯಾರು ನಿಮ್ಮನ್ನು ಅಂತಲ್ಲ, ಯಾರನ್ನು ಕೂಡ ಜೀವನದಲ್ಲಿ ಯಾರು ಕೂಡ ಕೇರ್ ಮಾಡೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮನ್ನು ಕೇರ್ ಮಾಡುವಂಥ ಅವಶ್ಯಕತೆ ಇದೆ. ಸಮಥಿಂಗ್ ಈಸ್ ನಾಟ್ ಗೋಯಿಂಗ್ ವೆಲ್, ಸಿ ದ ಫುಲ್ ಪಿಕ್ಚರ್. ರೈಟ್ ನಾವು ನಿಮ್ಮ ಜೀವನದಲ್ಲಿ ಯಾವುದು ಸರಿಯಾಗಿ ನಡೀತಾ ಇಲ್ಲ ನೋಡಿ, ಅದರ ಫುಲ್ ಪಿಕ್ಚರ್ ನೋಡುವಂಥ ಅವಶ್ಯಕತೆ ಇದೆ. ಫೈನಲ್ ಕಾರ್ಡ್. ಯು ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್ ಯುವರ್ ಗೋಲ್, ಸೊ ಡೋಂಟ್ ಸ್ಟಾಪ್ ನೌ. ಸೊ ನೀವು ಆದಷ್ಟು ನಿಮ್ಮ ಗೋಲನ್ನು ರೀಚ್ ಆಗೋದ್ರಲ್ಲಿ ಇದ್ದೀರಾ. ಡೋಂಟ್ ಸ್ಟಾಪ್ ನೌ. ಸ್ಟಾಪ್ ಮಾಡೋದಕ್ಕೆ ಹೋಗಬೇಡ, ಆಗಲ್ಲ ಅಂತ ಬಿಡಬೇಡಿ. ಓಕೆ, ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.